ಆ, ವಿಕಾಸ್ ಅವ್ರಿಗೆ ನೀವು ಯೂಟ್ಯೂಬ್ ಲೈವ್ ಗುರುವಾರ ರಾತ್ರಿ 8 ಗಂಟೆಯಿಂದ ಸಾಮಾನ್ಯವಾಗಿ 9 ಗಂಟೆವರೆಗೂ ಮಾಡ್ತೇವೆ. ನಾನು ಒಂದು ವಿಷಯ ಪರ್ಟಿಕ್ಯುಲರ್ ಆಗಿ ತಗೊಂಡು ನಾವು ಪ್ರೆಸೆಂಟ್ ಮಾಡ್ತಾ ಇರ್ತೀವಿ, ಅಥವಾ ಒಬ್ಬರು ಅತಿಥಿನ ಕರ್ಕೊಂಬರ್ತೀನಿ, ಅವರ ಅನುಭವನ ಕೇಳಿ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಿಸ್ತೀನಿ. ಅದು ಹೇಗೆ ಅನ್ನಿಸ್ತದೆ ನಿಮಗೆ? ಸರ್ ಖಂಡಿತವಾಗಿ ಸರ್ ಅವರ ಸಾಧನೆಗಳನ್ನ ಅಲ್ಲಿ ನಮ್ಮ ನಮ್ಮ ಎದುರಿಗೆ ನಮ್ಮ ಹತ್ರ ಮಾತಾಡಿಸ್ಲಿಕ್ಕೆ ತುಂಬಾ ಅತ್ಯುತ್ತಮ ಅವಶ್ಯಕತೆ ಟೈಮ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಕಲಾ ವೃತ್ತಿನಲ್ಲಿ ಇರ್ಬೋದು, ಅವರ ಸಾಧನೆನ ನಮ್ಮ ಎದುರಿಗೆ ಫೇಸ್ ಟು ಫೇಸ್ ನಾವು ಮಾತಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡ್ತಾರೆ. ಅವರ ವೃತ್ತಿ ಜೀವನದಲ್ಲಿ ಅವ್ರು ಹೇಗೆ ಕಲಿಕೆ ಮಾಡ್ಕೊಂಡು ಹೇಗೆ ಅವ್ರ ಸಾಧನೆಯಲ್ಲಿ ಅವ್ರು ಯಶಸ್ಸಾಗಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು, ದೂರದರ್ಶನದಲ್ಲಿ ಎಲ್ಲಿ ಅವರು ಬಂದಿರ್ತಾರೆ ಅದ್ರ ವಿಚಾರವಾಗಿ ನಮ್ಗೆ ಖಂಡಿತವಾಗ್ಲೂ ತುಂಬಾ ಅವಶ್ಯಕತೆ ಇದೆ ಅಂತ ಅವ್ರನ್ನ ನೀವು ಇಂಟ್ರೊಡ್ಯೂಸ್ ಮಾಡಿ ಆಹ್ವಾನ ಮಾಡಿ ನಮ್ಗೆ ಇಂಟ್ರಡಕ್ಷನ್ ಮಾಡ್ಲಿಕ್ಕೆ ನಾವು ಅವ್ರ ಜೊತೆಗೆ ಬೆರೆತು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀರಿ ಸರ್. ಅದೊಂದು ನಮ್ಗೆ ತುಂಬಾ ಅದ್ಭುತ ಅಂತ ಅನಿಸ್ತದೆ ಸರ್. ನೀವು ನಮ್ಮ ಗೋಲ್ಡ್ ಕಮ್ಯುನಿಟಿಗೆ ಸೇರಿದ್ರಿ, ಆದರೆ ನಾವು ಡೈಮಂಡ್ ಕಮ್ಯುನಿಟಿಗೆ ಸೇರಿದರೆ ನನಗೆ ವೈಯಕ್ತಿಕವಾಗಿ ಲಾಭ ಅಂತ ನೀವು ಡೈಮಂಡ್ ಕಮ್ಯುನಿಟಿಗೆ ಅಪ್ಗ್ರೇಡ್ ಮಾಡಿಕೊಂಡ್ರಿ. ಯಾಕೆ ಮಾಡ್ಕೋಬೇಕನ್ನಿಸ್ತು? ಸರ್ ಇನ್ನೂ ಒಂದಷ್ಟು ಮುಂದೆ ನಾವು ವೇದಿಕೆ ಮೇಲೆ ಹೋಗಿ ಹ್ಮ್. ಇವು ಪರಿಣಾಮಕಾರಿಯಾಗಿ ಭಾಷಣ ಮಾಡಬೇಕು ಅಂತಂದ್ರೆ ಅದು ಒಂದು ಫೇಸ್ ಟು ಫೇಸ್ ನಿಮ್ಮ ಎದುರಿಗೆ ಹೋಗಿ ನಿಮ್ಮ ಹತ್ರ ಒನ್ ಆನ್ ಒನ್ ಸಿಟ್ಟಿಂಗ್ ಕೂತ್ಕೊಂಡು ಮಾತಾಡಿ ಅದ್ರ ಕಡೆಗೆ ಗಮನ ಹರಿಸಬಹುದು ಅನ್ನೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡಿದ್ದೀನಿ ಸರ್. ಡೈಮಂಡ್ ಇದಕ್ಕೆ ಕೋರ್ಸ್ಗೆ ಜಾಯ್ನ್ ಆಗ್ಲಿಕ್ಕೆ ನನಗೆ ಅನ್ಸಿದೆ, ಆ ವಿಚಾರದಲ್ಲಿ ಎಂಟ್ರಿ ಆಗಿದ್ದೀನಿ ಸರ್. ಈಗ ನಾನು ಆರಂಭದಲ್ಲಿ ತಾವುಗಳು ಬಂದಾಗ ನಿಮ್ಮ ಮಾತನಾಡುವ ಶೈಲಿಯನ್ನು ರೆಕಾರ್ಡ್ ಮಾಡೋದು, ಮತ್ತು ನಂತರದ ದಿನಗಳಲ್ಲಿ ಪ್ರತಿ ವಾರ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಪೋಸ್ಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಬೆಳವಣಿಗೆ ನಿಮಗೆ ಕಣ್ಣು ಮುಂದೆ ಕನ್ನಡಿಯ ರೂಪದಲ್ಲಿ ಕಾಣಿಸ್ತಾ ಇದೆಯಾ ಇಲ್ವಾ? ಖಂಡಿತವಾಗಿ ಸರ್, ನಿಮ್ಮ ನುಡಿಗನ್ನಡಿ ಪುಸ್ತಕದಲ್ಲೇ ಹೇಳುತ್ತೆ ಸರ್. ನಮ್ಮ ಸ್ನೇಹಿತರುಗಳು ನುಡಿಗನ್ನಡಿ ಪುಸ್ತಕ ಓದಿದ್ರೆ ಗೊತ್ತಾಗುತ್ತದೆ ಪ್ರಾರಂಭದಲ್ಲಿ ನಾವು ಹೇಗಿದೀವಿ, ಆಮೇಲೆ ನಂತರ ಹಾಗೆ ಹಾಗೆ ಹೋಗ್ತಾ ಹೋಗ್ತಾ ನೀವು ರೆಕಾರ್ಡ್ ಮಾಡಿರೋದನ್ನ ಅಲ್ಲಿ ನಾವು ಎಲ್ಲಿ ತಪ್ಪು ಮಾಡಿದೀವಿ, ಯಾವ್ದು ತಪ್ಪು ಮಾಡ್ತಾ ಹೋಗ್ತೀವಿ, ನಮ್ಮ ಭಾಷೆಯಲ್ಲಿರ್ಬೋದು, ನಮ್ಮ ತೊದಲು ವಿಚಾರದಲ್ಲಿರ್ಬೋದು, ಹಾಗೇನೆ ಮತ್ತೆ ಧ್ವನಿ ವಿಚಾರದಲ್ಲಿ ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅಂತ ಅಲ್ಲಿ ನಾವು ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ ಈ ನಿಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಅದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸರ್. ಓಕೆ, ಒಟ್ಟಾರೆ ಈಗ ಈಗ ಹೊಸಬ್ರು ಈ ಈ ತರನಾದ ಕೋರ್ಸ್ಗೆ ಕಲಿಯೋದ್ರಿಂದ ಜಯಪ್ರಕಾಶ್ ಅವರ ಮೆಂಟರಿಂಗ್ ಮಾರ್ಗದರ್ಶನ ಆ, ಅವ್ರಿಗೆ ಹೇಗೆ ಲಾಭ ಆಗ್ತದೆ? ವೈಯಕ್ತಿಕವಾಗಿ ನನ್ನ ಅನುಭವ ಅವ್ರಿಗೆ ಹೇಗೆ ಲಾಭ ಆಗ್ತದೆ? ಸರ್ ನಿಮ್ಮ ಅನುಭವ ಖಂಡಿತವಾಗಿಯೂ ಅವ್ರಿಗೆ ಸಕಾರಾತ್ಮಕ ಭಾವನೆ ಮುಖಾಂತರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅವ್ರಿಗೆ ಎಲ್ಲರೂ ಜಾಯಿನ್ ಆದ್ರೆ ಅವ್ರು ಖಂಡಿತವಾಗಿಯೂ ಅವ್ರ ವ್ಯಕ್ತಿತ್ವನ ಪರಿವರ್ತನೆ ಅವ್ರದ್ದು ಅಲ್ಲಿರೋ ಮಾತು, ಅವ್ರೇನಾದ್ರು ಮಾತು ನಿಮ್ಮ ಮೈದಾನಕ್ಕೆ ಮಾತಾಡ್ಬೇಕು ಅಂತ ಬಂದ್ರೆ ಅವ್ರ ವ್ಯಕ್ತಿತ್ವನೇ ಪರಿವರ್ತನೆ ಮಾಡ್ಕೋಬಹುದು. ಅವ್ರ ಪ್ರತಿಭೆನೇ ನಿಮ್ಮ ಯೂಟ್ಯೂಬ್ ಚಾನಲ್ ವಿಕಾರ ಇನ್ನು ಮುಂದೆ ಅವ್ರ ಪರಿವರ್ತನೆ ಮುಖಾಂತರ ಅವ್ರ ಮುಂದೆ ಬರ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೀವಿ ಸರ್. ನೀವು ಇತ್ತೀಚೆಗೆ ಚೈನಾ ದೇಶಕ್ಕೆ ಹೋಗಿದ್ರಿ. ಅಲ್ಲಿ ನೋಡಿದಾಗ ಸರ್, ನಮ್ಮ ದೇಶಕ್ಕಿಂತ ಅಲ್ಲಿ ತುಂಬ ಬೆಳವಣಿಗೆ ಪ್ರಗತಿ ಆಗಿದೆ ಅಂತ ಅನ್ನಿಸ್ತು. ಅದೇ ರೀತಿ ನಾನು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯನ್ನ ಅಪ್ಗ್ರೇಡ್ ಮಾಡೋದಕ್ಕೆ, ಸ್ಕೇಲಿಂಗ್ ಅಪ್ ಮಾಡೋದಕ್ಕೆ ಮಾಡ್ತಾ ಇರುವ ಪ್ರಯತ್ನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್ ಖಂಡಿತವಾಗಿ ಸರ್, ಏಕೆಂದ್ರೆ ನೀವು 30 ವರ್ಷದ ಅನುಭವ ಇದೆ. ಈಗ ನೀವು ಜೋಸ್ಟಾಕ್ ಅಲ್ಲಿ ತೋರಿಸಿದ್ರಿ, ಜೋಸ್ಟಾಕ್ ಅಲ್ಲಿ ವೈಯಕ್ತಿಕವಾಗಿ ನೀವು ಹೇಗೆ ಪರಿವರ್ತನೆ ಆಗ್ಬೋದು ಅಂತ ಹೇಳ್ಕೊಂಡ್ ಬಂದಿದ್ರಿ. ನೀವು ಒಬ್ರು ಬರಹಗಾರ, 17 ಪುಸ್ತಕಗಳನ್ನ ಬರೆದಿದ್ದೀರ. ಒಂದೊಂದು ಪುಸ್ತಕನ ಓದುತ್ತಾ ಹೋದ್ರೆ ನಮ್ಗೆ ಎಷ್ಟು ಪ್ರೇರಣೆ, ಮಾರ್ಗದರ್ಶನ, ನಿಮ್ಮ ಮಾರ್ಗದರ್ಶನ ಪಡೆದ್ರೆ ನಾವು ಖಂಡಿತವಾಗಿಯೂ ಯಾವುದೇ ವೇದಿಕೆಯಲ್ಲಿ, ಯಾವುದೇ ಸಮಾರಂಭ, ಯಾವುದೇ ಕಾರ್ಯಕ್ರಮಗಳಲ್ಲಿ ಹೋಗಿ ನಾವು ಮಾತಾಡ್ಬೋದು ಅನ್ನೋ ಒಂದು ನಮ್ಗೆ ಹುಮ್ಮಸ್ ಬರುತ್ತದೆ, ಹಾಗೆ ಆತ್ಮಸ್ಥೈರ್ಯ ಉಂಟಾಗುತ್ತೆ ಅಂತ ಹೇಳ್ಲಿಕ್ಕೆ ಬಯಸ್ತೀನಿ ಸರ್. ಆಮೇಲೆ ನಮ್ಮ ಕೋರ್ಸ್ ಸೇರಿದ್ರೆ ನಾನು ವಿಡಿಯೋ ಮಾಡ್ಯೂಲ್ಗಳನ್ನು ನೀಡ್ತೇನೆ. ಆ ವಿಡಿಯೋ ಮಾಡ್ಯೂಲ್ಗಳನ್ನು 24/7 ಎನಿ ಟೈಮ್ ನೋಡ್ಬೋದು. ಅದು ಯಾವ ಥರ ಲಾಭ ಆಗ್ತದೆ ಸ್ಟೂಡೆಂಟ್ಸ್ಗೆ? ಖಂಡಿತವಾಗಿ ಸರ್, ಅದು ಒಂಥರ ನೀವು ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಆಗಿದ್ದೀರಾ ಅಂತ. ಆ ತರ ಅಭಾವ ಯಾವುದೇ ಒಂದು ಅವರು ಯೂಟ್ಯೂಬ್ ಮುಖಾಂತರ ಅವ್ರು ನೀವು ಕೊಟ್ಟಿರೋ ಮಾಡೆಲ್ಸ್ಗಳನ್ನ ಓದ್ತಾ ಹೋದ್ರೆ, ಕೇಳ್ತಾ ಹೋದ್ರೆ ನಮಗೆ ಅದ್ರ ಒಂದ್ ರೀತಿ ರಾತ್ರಿ ನಿದ್ದೆಯಲ್ಲಿ ಹೆಂಗ್ ಕಾಣ್ತೀವಿ ಅಂತ ಹೇಳಿ ಅದೇ ರೀತಿಯಾಗಿ ಆ ಪ್ರತಿಯೊಂದನ್ನು ಮಾಡೆಲ್ಸ್ ಓದ್ತಾ ಹೋದ್ರೆ ನಮಗೆ ಪರಿವರ್ತನೆಗೆ ಹಾದಿ ತೋರುತ್ತೆ ಅಂತ ಹೇಳ್ಬೋದು ಸರ್. ಎಸ್, ವಿಡಿಯೋ ಮಾಡ್ಯೂಲ್ಗಳನ್ನು ನೋಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೇನೆ. ಬಿಕಾಸ್ ಆಲ್ ದಿ ಬೆಸ್ಟ್ ಯು. ನೀವು ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೋಸ್ಕರ ಚೈನಾಗೆ ಹೋಗಿ ಬಂದಿದ್ದೀರಿ, ಪರ್ಸ್ನಲ್ ಇಂಪ್ರೂವ್ಮೆಂಟ್ಗೋಸ್ಕರ ನಮ್ಮ ಕೋರ್ಸ್ನಲ್ಲಿ ಡೈಮಂಡ್ ಕಮ್ಯುನಿಟಿ ಸೇರಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.